ಮೊನ್ನೆ ಏಷ್ಯಾ ಕಪ್ ಫೈನಲ್ನಲ್ಲಿ ನಮ್ಮ ಭಾರತ ಅಂದರೆ ಪುರುಷರ ಕ್ರಿಕೆಟ್ ತಂಡ ಪಾಕಿಸ್ತಾನವನ್ನು ಬಗ್ಗು ಬಡಿಯುವಲ್ಲಿ ಯಶಸ್ವಿಯಾಯಿತು. ಈಗ ಮಹಿಳಾ ವಿಶ್ವಕಪ್ ನಡೀತಾ ಇದೆ. ಇದರಲ್ಲಿ ಇವತ್ತು ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇತ್ತು. ಸೊ ಇದರಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿಯುವಲ್ಲಿ ನಮ್ಮ ಭಾರತದ ವನಿತೆಯರು ಯಶಸ್ವಿಯಾಗಿದ್ದಾರೆ. ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಪಂದ್ಯ 2025 ಪಾಕ್ ವಿರುದ್ಧ ಭಾರತಕ್ಕೆ 88 ರನ್ಗಳ ಭರ್ಜರಿ ಜಯ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದಂಥ ಪಂದ್ಯ ಇದು. ಕೊಲಂಬೋದ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ನಡೆದಂಥ ಪಂದ್ಯ ಇದು. ಕ್ರಾಂತಿಗೌಡ ದಾಳಿಗೆ ಪಾಕ್ ಪಡೆ ತತ್ತರಿಸಿ ಹೋಗಿದೆ. ಪಾಕಿಸ್ತಾನಕ್ಕೆ 248 ರನ್ಗಳ ಗುರಿಯನ್ನ ನೀಡಿತು ನಮ್ಮ ಭಾರತ. ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಲಭಿಸಿದೆ. ಬದ್ಧವೈರಿ ಪಾಕಿಸ್ತಾನವನ್ನು ವೀರ ವನಿತೆಯರು ಬಗ್ಗು ಬಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಿಳಾ ಏಕದಿನ ಕ್ರಿಕೆಟ್ ವಿಶ್ವಕಪ್ ಪಂದ್ಯ 2025 ಪಾಕ್ ವಿರುದ್ಧ ಭಾರತಕ್ಕೆ 88 ರನ್ಗಳ ಭರ್ಜರಿ ಜಯ ಸಿಕ್ಕಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಇವತ್ತು ಪಂದ್ಯ ನಡೆಯಿತು. ಕೊಲಂಬೋದ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ನಡೆದಂಥ ಪಂದ್ಯ. ಕ್ರಾಂತಿಗೌಡ ದಾಳಿಗೆ ಪಾಕ್ ಪಡೆ ತತ್ತರಿಸಿ ಹೋಗಿದೆ. ಈಗ ಗೊತ್ತಾಗಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತ ಅಂದರೆ, ನಮ್ಮ ಆಟಗಾರರು ಪಾಕಿಸ್ತಾನದ ಆಟಗಾರರ ಜೊತೆಗೆ ಹ್ಯಾಂಡ್ಶೇಕ್ ಮಾಡಿದ್ರಾ ಇಲ್ವಾ ಅಂತ. ಯಾಕೆಂತ ಹೇಳಿದರೆ ಏಷ್ಯಾ ಕಪ್ ಸಂದರ್ಭದಲ್ಲಿ ಬಹಳ ಸುದ್ದಿಯಾಗಿದ್ದು, ಕ್ರಿಕೆಟ್ಗಿಂತ ಸುದ್ದಿಯಾಗಿದ್ದು ಇದೇ ವಿಚಾರ. ಹ್ಯಾಂಡ್ಶೇಕ್ ಮಾಡ್ತಾ ಇಲ್ಲ, ಮುಖಗಳನ್ನು ಕೂಡ ನೋಡ್ತಾ ಇಲ್ಲ ಅನ್ನೋ ಸುದ್ದಿ. ಸೊ ಇವತ್ತು ಕೂಡ ಹಾಗೆ ಆಯಿತು. ನಮ್ಮ ಮಹಿಳಾ ಮಣಿಗಳು ಕೂಡ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಪಾಕಿಸ್ತಾನದ ಆಟಗಾರ್ತಿಯರ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿಲ್ಲ.